ಷಡ್ಯಂತ್ರ ಇದೆ ಅನ್ನೋದು ಮೊದಲು ಗೊತ್ತಿದೆ. ರಾಜಣ್ಣನ ಮೇಲೆ ಈಗ ಆಲ್ರೆಡಿ ರಾಜಣ್ಣವರೇ ಹೇಳಿದರು ವಿಧಾನ ಸಭೆಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋಂಥ ಒಂದು ಕೆಲಸನೂ ಮಾಡಿದ್ದಾರೆ ಅಂತೇಳಿ ಓಪನ್ ಆಗಿ ಹೇಳಿದರು. ಅವಾಗೂ ಅವ್ರೇನು ನೇರವಾಗಿ ಹೇಳಕತ್ರ ಅದನ್ನು ಮುಚ್ಚಂಥ ಕೆಲಸ ಭಾಳಷ್ಟು ಜನ ಮಾಡಿದರು. ಅದಾದಮೇಲೆ ಅವ್ನ ಮಗನ ಮೇಲೆ ತಿರುಗಿಸಿದ್ರು. ಸುಪಾರಿ ಅಂತೇಳಿ ಬೇರೆ ಬೇರೆ ಅದನ್ನು ಮುಚ್ಚೋಕ್ಕೋಸ್ಕರ ಬೇರೆ ಬೇರೆ ಹೇಳಿದರು. ಇದರಿಂದ ಕಾಂಗ್ರೆಸ್ಸಿಯ ಪ್ರಭಾವಿ ನಾಯಕರ ಕೈವಾಡ ಇದೆ. ಇದು ಸಿದ್ದರಾಮಯ್ಯರಿಗೂ ಟಾರ್ಗೆಟ್ ಆಗಿರಬೇಕು, ಈ ಕಡೆ ವಾಲ್ಮೀಕಿ ಸಮುದಾಯನೂ ಮುಗಿದಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಪ್ರಭಾವಿ ರಾಜಕಾರಣಿಗಳು ರಾಜಣ್ಣನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಮೊನ್ನೆ ನಾನು ನೋಡ್ತಿದ್ದೆ, ರಾಹುಲ್ ಗಾಂಧಿ ಅವರು ಬಂದಂಥ ಕಾರ್ಯಕ್ರಮದಲ್ಲಿ ರಾಜಣ್ಣವರು ವೇದಿಕೆ ಮೇಲೆ ಇದ್ದರು. ಹೊರಗೆ ಬಂದ ರಾಜಣ್ಣವ್ರು ಏನು ಹೇಳಿದ್ರು, ಅವಾಗ ನಾವೇ ಅಧಿಕಾರ ಆಗಿದ್ದೀವಿ, ನಾವು ಏನು ಮಾಡಿದ್ದೀವಿ ಅಂತ ಕೇಳಿದಾರೆ. ಸತ್ಯನೇ ಕೇಳಿದ್ರು, ಅವ್ರೇನು ತಪ್ಪು ಕೇಳಲ್ಲ. ಸತ್ಯಕ್ಕೆ ಅಂದಮೇಲೆ ಅಂತ ತೆಗೆದು ಒಕ್ಕಡ್ತೀವಿ ಅಂದರೆ ಏನು ಹಿಟ್ಲರ್ ಆಡಳಿತಾನ? ನಮ್ಮ ವಿರುದ್ಧ ಯಾರು ಮಾತಾಡಬೇಡೋಣ ಒಂದು ಇದು ಸರಿಯಲ್ಲ. ಮತ್ತು ಹಂಗಿತ್ತ ರಾಹುಲ್ ಗಾಂಧಿ ಅವರು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪುಸ್ತಕನ ಯಾಕೆ ಕೈಯಾಗಿ ಹಿಡ್ಕೊಂಡು ಓಡಾಡ್ತಾರೆ? ಓದ್ರಿ ಅದರಲ್ಲಿ ವಾಕ್ ಸ್ವಾತಂತ್ರ್ಯ ಐತೆಲ್ಲ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ರಿ. ಅದು ಬಿಟ್ಟು ಏನಾಗಿದೆಯಪ್ಪ ಅಂದರೆ ವಾಲ್ಮೀಕಿ ಸಮಾಜದವ್ರನ್ನ ನಾವು ಏನು ಮಾಡಿದ್ರು ನಡೀತಾನೋ ಒಂದು ಮನೋಭಾವನೆ ಕಾಂಗ್ರೆಸ್ ಅವ್ರಿಗೆ ಬಂದುಬಿಟ್ಟಿದೆ. ಯಾಕಂದರೆ ನಮ್ಮ ಹತ್ರ ಯುನಿಟಿ ಇಲ್ಲ, ನಾನು ಅದನ್ನು ಒಪ್ಪಿಗೆಂತೇನೆ. ನಾವು ಬೇರೆ ಸಮಾಜದ ಥರ ಯುನಿಟಾಗಿ ಒಂದಾಗಿ ಹೋದಾಗ ಮಾತ್ರ ಮುಂದೆ ಭವಿಷ್ಯ ಇದೆ. ಸುಮ್ಮನೆ ಇವತ್ತು ಒಂದು ಸಂದರ್ಭದಲ್ಲಿ ರಾಮಲಣ್ಣಗೂ ಆಗಿತ್ತು, ಅವಾಗೂ ನಾವು ಯಾರು ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಲಿಲ್ಲ. ನಾಗೇಂದ್ರಿಗೆ ಬಲಿಕ ಬಕ್ರ ಮಾಡಿದರು, ಅವಾಗೂ ನಾವು ಯಾರು ಚಕಾರ ಶಬ್ದ ಎತ್ತಲಿಲ್ಲ. ದಯಾನಂದನ್ ಒಬ್ಬ ಒಳ್ಳೆಯ ಅಧಿಕಾರಿಗಳನ್ನ ಅವ್ರು ತಪ್ಪಿರಲಾರ್ದ ಯಾರ್ಯಾರೋ ವೇದಿಕೆ ಮೇಲೆ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಬಂದು ಫೋಟೋ ತೆಗೆಸೋಕ್ಕೋಸ್ಕರ RCBಯ ಅಲ್ಲಿ ಒಂದು ಫಂಕ್ಷನ್ ಮಾಡಿ ಕಾಲು ತುಳಿತಕ್ಕೆ ಹಲವಾರು ಯುವಕರು ಬಲಿಯಾದರು. ಅವ್ರನ್ನೂ ತಪ್ಪಿ ಮುಚ್ಚೋಕ್ಕೆ ಅಲ್ಲಿ ದಯಾನಂದನ ಒಬ್ಬ ವಾಲ್ಮೀಕಿ ಸಮಾಜದ ಅಧಿಕಾರಿನ ವಿನಾಕಾರಣ ಸಸ್ಪೆಂಡ್ ಮಾಡಿದ್ರು. ಅವ್ರದ್ದೇನು ಪಾತ್ರ ಅವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಂದರೂ ಸಸ್ಪೆಂಡ್ ಮಾಡಿದರು. ಹೀಗಾಗಿ ಟೋಟಲಿ ಈ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಸಮಾಜವನ್ನು ಮುಗಿಸೋಂಥ ಕೆಲಸವನ್ನು ಮಾಡ್ತದೆ. ಈಗಲೂ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂತಂದರೆ ಬರೋ ದಿನಗಳಲ್ಲಿ ಭಾಳ ಕಷ್ಟ ಇದೆ. ದಯವಿಟ್ಟು ನಮ್ಮ ಗುರುಗಳ ಆದಿಯಾಗಿ ಎಲ್ಲರೂ ಹೊರಗೆ ಬಂದು ರಾಜಣ್ಣ ಪರ ನಿಂದಿರಬೇಕು. ರಾಜಣ್ಣನ ಪರ ನಿಂತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಸಂದೇಶನ ಕೊಡೋಂಥ ಕೆಲಸನ ಮಾಡಬೇಕಂತೇಳಿ ನಾನು ಮನವಿ ಟಾರ್ಗೆಟ್ ಮಾಡಿ ರಮೇಶ್ ಅಣ್ಣನ್ನು ಮಂತ್ರಿಯಿಂದ ಇಳಿಸಿ ಅವ್ರಿಗೇನು ಟಾರ್ಚರ್ ಮಾಡಿದ್ರೆ ಅನ್ನೋದನ್ನು ಗೊತ್ತಿದೆ. ರಮೇಶ್ ಜಾರಕಿಹೊಳಿ ಅವ್ರಿಗೂ ಮಂತ್ರಿಯಿಂದ ಇಳಿಸೋಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ರಾಜಣ್ಣಗೂ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಮಾಡೋಕ್ಕೆ ಪ್ಲ್ಯಾನ್ ಹಾಕಿ ಮಾಡಿದರು. ಸ್ವಲ್ಪರಲ್ಲಿ ಏನೋ ರಾಜಣ್ಣವರು ಓಪನ್ ಆಗಿ ವಿಧಾನಸೌಧದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಒಂದು 3-4 ತಿಂಗಳ ಬಚಾವಾದರು. ಕಾಯ್ಕೊಂತ ಕುಂತಿದ್ರು ರಾಜಣ್ಣನ ಯಾವ ಥರ ಮುಗಿಸ್ಬೇಕು ಅನ್ನೋದು ಪ್ಲ್ಯಾನ್ ಹಾಕ್ಯಂದು ಕುಂತಿದ್ರು. ಯಾಕಂದರೆ ರಾಜಣ್ಣ ಆ ಒಂದು ಏರಿಯಾದಲ್ಲಿ ಪ್ರಭಾವಿ ನಾಯಕ. ಅವ್ರು ಜನರಲಲ್ಲಿ ಗೆದ್ದವರು, ನಮ್ಮಂಗೆ ರಿಸರ್ವೇಷನಲ್ಲಿ ಗೆದ್ದಂಥವ್ರಲ್ಲ. ಜನರಲ್ ಕ್ಷೇತ್ರದಲ್ಲಿ ಒಬ್ಬ ವಾಲ್ಮೀಕಿ ಸಮಾಜ ನಾಯಕ ಗೆದ್ದಂಥ ಅವ್ರ ಮಗನೂ MLC ಆಗಿ ಗೆಲ್ಸಿದ್ರು. ಭಾಳ ಪ್ರಭಾವಿ ಕುಟುಂಬ ರಾಜಕೀಯ. ಅಲ್ಲಿ ಆ ರಾಜಣ್ಣನ ಮುಗಿಸ್ಬಿಟ್ರೆ ಆಯ್ತನೋ ಒಂದು ಪ್ಲ್ಯಾನಿಂದ ಮುಗಿಸಿದ್ರೆ ಏನೋ ಆ ಪ್ರಭಾವಿ ನಾಯಕರಿಗೆ ನಮ್ಮ ಕಮ್ಯುನಿಟಿ ಮೇಲೆ ಎಲ್ಲರೂ ವಾಲ್ಮೀಕಿ ಸಮಾಜದವ್ರು ಎಲ್ಲರೂ ಅವರಿಗೆ ರಮೇಶ್ ಜಾರಕಿಹೊಳಿ ಇರ್ತಾರೆ ಕಾಣ್ತಾರೇನೋ ಗೊತ್ತಾಗ್ತದೆ. ಮಹಾನಾಯಕರು ಯಾರ್ಯಾರು ಎದುರಾಗ್ತಾರೆ, ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ ಅವರೆಲ್ಲರಿಗೆ ಗತಿ ಕಂಡೇ ಕಾಣಿಸ್ತಾರೆ. ಮಹಾನಾಯಕರು ಕೈವಾಡ ಅಲ್ಲ ರೀ, ಪಾತ್ರನೇ ಅವ್ರದ್ದು. ಅದು ಕೈವಾಡ ಅಲ್ಲ, 100% ಅವ್ರ ಪಾತ್ರನೇ ಇದೆ. ಒಂದು ಬೇಕಾಗಿತ್ತು, ಒಂದು ಯಾವುದರ ಒಂದು ನೆವ ಬೇಕಾಗಿತ್ತು. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕನ್ನಡ ಬರೋಂಗಿಲ್ಲ. ಇವ್ರು ಸ್ಟೇಟ್ಮೆಂಟ್ ಕೊಟ್ಟರನ್ನ ತಿರುಚಿ ಏನೋ ಒಂದು ಹೇಳಿ ಅವ್ರ ರಾಜಣ್ಣ ಇಳಿಸೋಂಥ ಕೆಲಸವನ್ನು ಮಾಡಿದ್ದಾರೆ. ರಾಜಣ್ಣ ಏನು ಹೇಳಿದರು, ಸುರ್ಜಾವ